ಅವರು ಕನ್ವಿಕ್ಷನ್ ಆಗಿದೆ ಅಂತ ಹೇಳಿ ನಾನು ಉದಾಹರಣೆ ಕೊಟ್ಟಿದ್ದಷ್ಟೇ. ಅಂದ್ರೆ ನನ್ನ ಉದ್ದೇಶ ಇದ್ದಿದ್ದು ಈಗ ದೋಷಮುಕ್ತರಾದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳು, ಹಾಗಾದ್ರೆ ರೇಣುಕಾಸ್ವಾಮಿ ಸಾವು ಹೇಗಾಯ್ತು ಅನ್ನೋದನ್ನ ಯಾರು ಕಂಡುಹಿಡಿತಾರೆ ಅಂತ ಹೇಳಿ ಆ ಮನೆಗೂ ಒಂದು ನ್ಯಾಯದ ನಿರೀಕ್ಷೆ ಇರುತ್ತಲ್ಲ. ಸಾಮಾನ್ಯ ಜನರಲ್ಲೂ ಕೂಡ ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆ ಉಳಿಬೇಕಲ್ಲ, ಆ ಇಂಟೆನ್ಷನ್ ಇಂದ ನಾನು ಹೇಳಿದೆ. ಈ ಪ್ರಶ್ನೆ ನಾನು ಸಂಜನಾ ಅವ್ರಿಗೆ ಕೇಳ್ತೀನಿ. ಸಂಜನಾ ಅವರೇ, ಬಹುಶಃ ನೀವು ಕೂಡ ಆ ಮಾತನ್ನು ಉಲ್ಲೇಖ ಮಾಡಿದ್ರಿ, ಸತ್ತವ್ರ ಮನೆ ಬಗ್ಗೆ ಅಲ್ಲಿರೋ ಕಂಡೀಷನ್ ಬಗ್ಗೆ ನನಗೂ ಅನುಕಂಪ ಇದೆ ಅಂತ ಹೇಳಿ. ಹಾಗಾದ್ರೆ ಅವ್ರಿಗೆ ನ್ಯಾಯ ಅಂತ ಹೇಳಿ ಹೇಗೆ ನಾವು ನಿರೀಕ್ಷೆ ಮಾಡೋದು? ಯಾವ ರೀತಿ ಸಿಗಬೇಕು ನ್ಯಾಯ ಅವ್ರಿಗೆ? ಸ್ಮಿತಾ ಅವರೇ, ಇಲ್ಲಿ ನಾನು ಡಿಫೆನ್ಸ್ ಲಾಯರ್ ತರ ಕುತ್ಕೊಂಡಿರೋದು ಕೇವಲ ದರ್ಶನ್ ಅವ್ರ ಮೇಲೆ ಇರೋ ಒಂದು ರೆಸ್ಪೆಕ್ಟ್ ಇಂದ ಅಂಡ್ ನಾಟ್ ಅಗೇನ್ಸ್ಟ್ ದಿ ಎಂಟೈರ್ ಕೇಸ್. ಮರ್ಡರ್ ನಡೆದಿದೆ, ನನ್ ಕಣ್ಣಿಗೂ ಕಾಣಿಸುತ್ತೆ. ನಾನೇನು ಅಂಧಾಭಿಮಾನಿ ಅಲ್ಲ ಅಥವಾ ಅಂಧ ಪ್ರೇಮಿ ಅಲ್ಲ. ಬಟ್ ನನಗೇನ್ ಅನ್ಸುತ್ತೆ, ದರ್ಶನ್ ಅವ್ರನ್ನ ಈ ಕೇಸಿಂದ ದೇವ್ರು ಹೆಂಗಾದ್ರೂ ಬಿಡುಗಡೆ ಮಾಡಿ ಆಚೆ ತೆಗಿಲಿ. ಸಾವಸದ ದೋಷದಿಂದ ಖಂಡಿತವಾಗ್ಲೂ ಇದಾಗಿದೆ ಅಂತ ನಮಗೆಲ್ಲಾರ್ಗು ಗೊತ್ತು. ಅದ್ ಯಾರು ಹೆಂಗೆ ಏನು ಅಂತ ಅದು ಸಮಯಾನೇ ತೀರ್ಪು ನೀಡುತ್ತೆ. ನಾನಿರ್ಲಿ, ನೀವಿರ್ಲಿ, ದರ್ಶನ್ ಸರ್ ಇರ್ಲಿ, ಶಾರುಖ್ ಖಾನ್ ಇರ್ಲಿ, ಎಲ್ಲಾರ್ಗೂನುವೆ ಅಥವಾ ಪವರ್ ಅಲ್ಲಿರೋ ಯಾರಾದ್ರೂ ಪೊಲಿಟಿಷಿಯನ್ಸ್ ಇರ್ಲಿ, ಎಲ್ಲಾರ್ಗೂನುವೆ ನ್ಯಾಯ ಒಂದೇ. ಒಂದು ಮನೆ ಮಗ ಹೊರಟಿದ್ದಾನೆ ಅಂದ್ರೆ ಸಾವಿಗೆ ಶರಣ ಆಗಿದ್ದಾನೆ. ಸೊ ಡೆಫಿನೆಟ್ಲಿ ಆ ಒಂದು ಪರಿವಾರಕ್ಕೆ ನ್ಯಾಯ ಸಿಗ್ಲೇಬೇಕು. ಬಟ್ ನನ್ನ ಮನಸ್ಸಿನ ಒಂದು ಗಟ್ಟಿ ಅನ್ಸಿಕೆ ಏನಂದ್ರೆ, ದರ್ಶನ್ ಅನ್ನೋರು ಒಂದು ಬಡವ್ರ ಮನೆಯ ಒಂದು ಈ ಸ್ಟೇಟಸ್ ಅಲ್ಲಿ ಇರೋ ಹುಡುಗ, ಅವ್ರ ಮೇಲೆ ಕೈಯೂ ಮಾಡಲ್ಲ. ಮರ್ಡರ್ ಮಾಡೋದಂತೂ ತುಂಬಾನೇ ದೂರದ ವಿಷಯ. ಒಂದು ಆನೆ ಹೋಗ್ಬಿಟ್ಟು ಯಾವತ್ತಾದ್ರೂ ಇರುವೆ ಕೊಲೆ ಮಾಡೋದ್ ನೋಡಿದೀರಾ ನೀವು? ಇಟ್ ಇಸ್ ನಾಟ್ ಪಾಸಿಬಲ್. ಇದು ಯೋಚನೆನೂ ಮಾಡ್ಲಿಕ್ಕೆ ಆಗಲ್ಲ, ಭರವಸೆ ಮಾಡೋದು ತುಂಬಾ ದೂರದ ವಿಷಯ. ಸೊ ನಮಗ್ ಗೊತ್ತಿರೋ ದರ್ಶನ್ ಅವರು ಅವ್ರ ಕೈಯಿಂದ ಅಂತೂ ಖಂಡಿತವಾಗ್ಲೂ ಕೈಯೂ ಮಾಡಲ್ಲ. ಅವ್ರ ಕರುಣೆಯಿಂದ, ಅವ್ರ ಅಭಿಮಾನಿಗಳಾಗಿರ್ಬಹುದು, ಗೊತ್ತಿರೋರಾಗಿರ್ಬಹುದು, ಎಲ್ಲರ ಜೊತೆ ಒಂದು ಕರುಣೆಯಿಂದಾನೇ ಇದಾರೆ. ಹಿಂದಿನ 10-12 ವರ್ಷದಿಂದ ತುಂಬಾ ಪ್ರೀತಿಯಿಂದ ಎಲ್ಲರ ಜೊತೆ ಇದಾರೆ. ಅಂಡ್ ಅವರು ಇದರಿಂದ ದೂರ ಆದ್ರೆ ಸಾಕಪ್ಪ ಸ್ವಾಮಿ ಅಂತ ನಾನು ಇಡೀ ಕೇಸಿಗೆ ವಿರುದ್ಧ ನಿಂತೋಳಂತೂ ಖಂಡಿತವಾಗ್ಲೂ ಇಲ್ಲ. ಅಂಡ್ ರೇಣುಕಾಸ್ವಾಮಿ ಪರಿವಾರಕ್ಕೆ ಖಂಡಿತ ನ್ಯಾಯ ಸಿಗ್ಲೇಬೇಕು. ರೈಟ್. ನಾನು ರಂಗನಾಥ್ ಸರ್, ನಿಮ್ನ ಈ ಪ್ರಕರಣದ ಆರೋಪಿಗಳ ಪರ ವಕೀಲರಾಗಿ ಹೊರತಾಗಿ ನೀವು ಆಸ್ ಅ ಲಾ ಪ್ರಾಕ್ಟಿಷನರ್ ಆಗಿ ಇನ್ ಜನರಲ್ ಈ ಪ್ರಶ್ನೆ ಕೇಳ್ತಿದ್ದೀನಿ. ನನಗೆ ಇಲ್ಲಿ ಕಾಮೆಂಟ್ ಅಲ್ಲಿ ಯಾರೋ ಹಾಕಿದ್ರು, ಸೌಜನ್ಯ ಪ್ರಕರಣದ್ದು ಕೂಡ ಹಂಗೆ ಅಲ್ವಾ? ಹೋಗಿಲ್ ಸೌಜನ್ಯ ಇವತ್ತುವರೆಗೂ ಪ್ರಶ್ನೆ ಇಲ್ಲ ಅಂದ್ರೆ ಈ ಹೊಣೆಗಾರಿಕೆ ಯಾರ್ದು? ಹಾಗಾದ್ರೆ ಆಯ್ತು, ಈ ಪ್ರಕರಣದಲ್ಲಿರೋರು ದೋಷಮುಕ್ತರಾಗ್ತಾರೋ ಅಥವಾ ಕಂಪ್ಲೀಟ್ ಆಗಿ ಖುಲಾಸೆ ಆಗ್ತಾರೋ ಸರಿ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಅನ್ನೋದು ಹೇಗೆ ಸಿಗತ್ತೆ ಹಾಗಾದ್ರೆ? ಮೇಡಮ್ ನೋಡಿ, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ನೋಡಿರ್ಬೋದು, ಈಗ ಜಸಿಕಾ ಲಾಲ್ ಉದಾಹರಣೆ ತಾವೇನು ಕೊಟ್ರಿ ನೋಡಿ, ಆ ಕೇಸು ಖುಲಾಸೆ ಆಗಿರೋದಿಲ್ಲ. ಆ ಕೇಸು ಶಿಕ್ಷೆಯಲ್ಲಿ ಅಂತ್ಯ ಆಗಿರುತ್ತೆ. ಆತ ಈಗಲೂ ಕೂಡ ಜೈಲಿನಲ್ಲಿ ಇರುವಂಥದ್ದು. ನೋಡಿ, ಅದೇ ರೀತಿ ಬಹಳಷ್ಟು ತಾವೇನು VVIP ಅಥವಾ VIP ಅಂತ ಏನು ಹೇಳ್ತೀರಿ, ಜಯಲಲಿತಾ ಪ್ರಕರಣ ಆಗಿರ್ಬೋದು. ನೋಡಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಾವು ನಂಬಿಕೆ ಇಡಲೇಬೇಕಾಗ್ತದೆ. ಯಾಕಂದ್ರೆ ಈಗ ಈ ಒಂದು ಪ್ರಕರಣವನ್ನು ನೋಡೋದಾದ್ರೆ ನಮಗೆ 17 ಜನ ಕೂಡ ನ್ಯಾಯಾಲಯಕ್ಕೆ, ನ್ಯಾಯಾಧೀಶರಿಗೆ ಹಾಗೂ ನ್ಯಾಯವಾದಿಗಳಿಗೆ ಈ 17 ಜನ ಕೂಡ ಒಂದೇ. ಯಾರೋ ಓರ್ವರು ಖ್ಯಾತನಾಮರಿದ್ದಾರೆ ಅಂತ ನಾವೇನು ಅವರನ್ನ ಮೊದಲೇನು ಬಿಡಿಸ್ಕೊಂಡು ಬಂದಿಲ್ವಲ್ಲ. ನೋಡಿ, ಎಲ್ಲರದ್ದು ಕೂಡ ನಾವು ಒಟ್ಟಿಗೆ ನಾವು ವಾದವನ್ನ ಮಂಡಿಸಿರುವಂಥದ್ದು. ಹಾಗಾಗಿ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಏನಾಗ್ತದೆ, ಕೆಲವೊಂದಷ್ಟು ತಾಂತ್ರಿಕ ಲೋಪಗಳು, ಈ ಕೆಲವೊಂದಷ್ಟು ತಾಂತ್ರಿಕ ಲೋಪಗಳ ಮೇಲೆ ಖುಲಾಸೆ ಆಗುವಂಥದ್ದಾಗ್ತದೆ. ಈಗ ಕೊಲೆಯನ್ನ ನೋಡಿ, ನಾನು ಆಗ್ಲೇ ಗಮನಿಸಿದ್ದೆ, ಕೊಲೆಯನ್ನ ಯಾರು ಮಾಡಿರ್ಬೋದು ಅಂತ. ನೋಡಿ, ಕೊಲೆ ಮಾಡಿರೋದು ಯಾರು ಅಂತ ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ನಾವು ಆರೋಪಿಗಳ ಪರ ವಕೀಲರಾಗಿ ನಾವು ಯಾವತ್ತೂ ಈತ ಕೊಲೆ ಮಾಡಿಲ್ಲ ಅನ್ನೋದಲ್ಲ ನಮ್ಮ ವಾದ. ಕಾನೂನಾತ್ಮಕವಾಗಿ ಅಭಿಯೋಜನೆ ಸಾಬೀತು ಮಾಡಿದ್ಯೋ ಇಲ್ವೋ ಅಷ್ಟೇ ನಮ್ಮ ವಾದ. ಕೊಲೆ ಮಾಡಿಲ್ಲ ಅಂತ ನಾವ್ ಹೇಳ್ತಿಲ್ಲ. ಕಾನೂನಾತ್ಮಕವಾಗಿ ಯಾವ್ಯಾವ ಆಧಾರಗಳ ಮೇಲೆ ಅಭಿಯೋಜನೆ ಸಾಬೀತುಪಡಿಸುವಲ್ಲಿ ಯಶಸ್ವಿ ಆಗುತ್ತೋ ಇಲ್ವೋ ಅಷ್ಟೇ ನಮ್ಮ ವಾದ. ಕೊಲೆ ಮಾಡಿದ್ ಯಾರು ಅಂತ ಹೇಳಿ ಕಂಡುಹಿಡಿಯೋದು ಯಾರ ಜವಾಬ್ದಾರಿ? ಮಾಲ್ಗತ್ತಿ ಸರ್, ಪೊಲೀಸರದ್ದೇ ಅದು ಜವಾಬ್ದಾರಿ. ನಾನು ಇನ್ನೊಂದು ಕ್ವಿಕ್ ಬ್ರೇಕ್ ಹೋಗಿ ಬರಬೇಕು. ಬ್ರೇಕ್ ಇಂದ ಬಂದ ನಂತರ ಅಲ್ಲು ಅರ್ಜುನ್ ಅವರ ಪ್ರಕರಣಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಹಾಗೆ ದರ್ಶನ್ ಅವರ ಪ್ರಕರಣದಲ್ಲಿ ಈ ಕಂಬ್ಯಾಕ್ ಅಥವಾ ಈ ಪ್ರಕರಣದಿಂದ ಆರೋಪ ಮುಕ್ತರಾಗಿ ಆಚೆ ಬರೋದು ದರ್ಶನ್ ಅವ್ರ ಪಾಲಿಗೆ ಎಷ್ಟು ಮುಖ್ಯ ಇದೆ, ಅದರಲ್ಲೂ ಕೆರಿಯರ್ ಅನ್ನ, ಕನ್ನಡ ಚಿತ್ರೋದ್ಯಮವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಆಯಾಮದಲ್ಲೂ ಕೂಡ ಕ್ವಿಕ್ ಆಗಿ ಚರ್ಚೆ ಮಾಡೋಣ. ಮಹಾಭಾರತ ಪ್ರಶ್ನೆಯಾಗಿ ದರ್ಶನ್ ಅವರಿಗೆ ಈ ಪ್ರಕರಣದಿಂದ ಕಂಪ್ಲೀಟ್ ಆಗಿ ಖುಲಾಸೆ ಆಗುವ ಅವಕಾಶ ಸಿಗೋ ಸಾಧ್ಯತೆ ಇದೆಯಾ? ನೋ ಡೌಟ್ ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು, ಅದರ ವಾದ ಪ್ರತಿವಾದ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರೋದು. ಆದ್ರೆ ವೀಕ್ಷಕರ, ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳ ನಿರೀಕ್ಷೆ ಏನಿದೆ ಅನ್ನೋ ವಿಚಾರಕ್ಕೆ ನಾವು ಈ ಪ್ರಶ್ನೆಯನ್ನ ಕೇಳಿದ್ವಿ. ತಿಳ್ಕೊಳ್ಳೋ ಪ್ರಯತ್ನವಾಗಿ 65% ಜನ ಕಂಪ್ಲೀಟ್ ಆಗಿ ಆರೋಪ ಮುಕ್ತರಾಗ್ತಾರೆ ಅನ್ನೋದ್ರ ಪರವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. 29% ಜನ ಇಲ್ಲ ಅನ್ನೋದ್ರ ಬಗ್ಗೆ. ಗಣೇಶ್ ಸರ್, ದೋಷಮುಕ್ತರಾಗಿ ಆಚೆ ಬರಬೇಕು ಅನ್ನೋ ನಿರೀಕ್ಷೆ ನಿಮ್ದು ಕೂಡ, ಬಟ್ ಈಗ ಸಿಕ್ಕಿರೋದು ಬೇರೆ. ಇನ್ನೂ ಕಾನೂನಾತ್ಮಕವಾದ ಹೋರಾಟಗಳು ಇದ್ದೇ ಇದೆ ದರ್ಶನ್ ಅವ್ರ ಪಾಲಿಗೆ. ಮೊದಲೇ ಹೇಳಿದೆ, ಒಂದ್ಸರಿ
ಕಾನೂನಿನ ದೃಷ್ಟಿನಲ್ಲಿ ಬೇಲ್ ಕೊಡಬೇಕಾದ್ರೆ ಎಲ್ಲವನ್ನೂ ಪರಿಗಣನೆಗೆ ತಗೊಂಡು ಅಪರಾಧದ ಪರಿಮಾಣ ಯಾವ ಮಟ್ಟದ ಅದನ್ನ ನೋಡ್ಕೊಂಡು ನ್ಯಾಯಾಲಯ ತೀರ್ಮಾನ ಕೊಡುತ್ತೆ. ಸೊ ಅವರ ದೃಷ್ಟಿನಲ್ಲಿ, ನ್ಯಾಯಾಲಯ ದೃಷ್ಟಿನಲ್ಲಿ ಸೋಫಾರ್ ಏನು ಚರ್ಚೆ ವಾದ ವಿವಾದಗಳು ನಡೆದಿದೆ, ಆ ಎರಡೂ ವಾದ ವಿವಾದಗಳ ಜೊತೆ ನೋಡಿದಾಗ ಘನ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಆಗಿದೆ, ಇದರಲ್ಲಿ ದರ್ಶನ್ ಅವರು ಭಾಗಿಯಾಗಿಲ್ಲ ಅಂತ. ಅದಕ್ಕೆ ಜಾಮೀನನ್ನ ಮಂಜೂರು ಮಾಡಿದ ನನ್ನ ಅಭಿಪ್ರಾಯ. ಸೊ ಇವತ್ತು ನೋಡ್ತಾ ಇದ್ದೀನಿ ಪಬ್ಲಿಕ್ ಕೂಡ 65% ಜನ ನಿಮ್ಮ ವೀಕ್ಷಕರು ಇವತ್ತು ದರ್ಶನ್ ಅವರು ಆರೋಪ ಮುಕ್ತರಾಗಿ ಬರ್ತಾರೆ ಅಂತ. ನಿಜಕ್ಕೂ ಅದು ಶ್ಲಾಘನೀಯ. ಖಂಡಿತ ನಂದು ಒಂದು ಓಟಿದೆ, ಅವರು ಅಪರಾಧ ಮುಕ್ತರಾಗಿ ಬರ್ತಾರೆ ಅನ್ನೋದು. ಹಾಗೆ ಇಲ್ಲ ಅನ್ನೋದು ಕೆಲವು ಜನ ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಸೊ ಗೊತ್ತಿಲ್ಲದವ್ರು ಕೆಲವು ಜನ ಇರ್ತಾರೆ. ಬಟ್ ಇದೆಲ್ಲ ಗಮನಿಸಿದಾಗ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಆಗಿದೆ, ಬಹುಶಃ ದರ್ಶನ್ ಅವ್ರ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಜಾಸ್ತಿ ಅಂತ. ಆಮೇಲೆ ಇನ್ನೊಬ್ರು ಪೊಲೀಸರ ಬಗ್ಗೆ ಮಾತಾಡಿ ಯಾರೋ ಒಬ್ರು ಹೇಳಿದ್ರು ಗರ್ಲಾನಿ ಅವರು ಹೆಸರು ಮಾಡ್ಕೊಳ್ಳೋದಕ್ಕೆ ಏನೋ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಅದು ನಿಜವಾಗ್ಲೂ ಬಹಳ ತಪ್ಪದು. ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿಯನ್ನ ಅರೆಸ್ಟ್ ಮಾಡಿ ಹೆಸರು ತಗೊಳಕ್ ಹೋದ್ರೆ ಇವಾಗ ಪೂರ್ವದಲ್ಲಿ ಎಷ್ಟು ಹೆಸರು ಬರುತ್ತೋ ಅಷ್ಟೇ ಡೇಂಜರ್ ಕಾದಿರುತ್ತೆ ಬೈ ಚಾನ್ಸ್ ಏನೋ ಹೆಚ್ಚು ಕಮ್ಮಿ ಆದ್ರೆ. ಸೊ ಪೊಲೀಸ್ನ ನನಗೆ ಗೊತ್ತಿದ್ದ ಹಾಗೆ ಯಾರೋ ಅವರು ಸೆಲೆಬ್ರಿಟಿ ಇವನ್ ಬೇರೆ ಅಂತ ಏನು ನೋಡಲ್ಲ, ಕೊಲೆ ಮಾಡಿದ್ರೆ ಕೊಲೆಗಾರ ಅಂತ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅವರು ಯಾವ ಮಾನದಂಡ ಹೇಳಿದ್ರು ಗೊತ್ತಿಲ್ಲ. ಬಟ್ ಪೊಲೀಸರ ಪ್ರಕಾರ ಹೇಳ್ಬೇಕಂದ್ರೆ ಅವ್ರದ್ದೇನಂದ್ರೆ ಎಲ್ಲರದು ಅಲ್ಲ, ಕೆಲವರದು ಮಾರ್ಗತೆ ಸರ್ ಇರಬಹುದೇನೋ ಅಂತವ್ರು ಅಂತ ಒಂದು ವಸ್ತುನಿಷ್ಠವಾಗಿ ಕೆಲಸ ಮಾಡಿರ್ತಾರೆ. ಅವ್ರನ್ನ ಸಿಗಿಸ್ಲೇಬೇಕಂತಿದ್ರೆ ಇವಾಗ ಕೆಲವು ಲೋಪದೋಷಗಳು ಹೇಳೋದು ಅದು ಮಾಡ್ತಾನೆ ಇರಲಿಲ್ಲ ಅವರು. ರೈಟ್ ಥ್ಯಾಂಕ್ ಯು. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟು ನಾವು ಅಲ್ಲು ಅರ್ಜುನ್ ಪ್ರಕರಣದ ಬಗ್ಗೆ ಕೂಡ ಒಂದು ಸುತ್ತಿನ ಡಿಬೇಟ್ ಮಾಡೋಣ ಅನ್ಕೊಂಡಿದ್ವಿ, ಎಸ್ಪೆಷಲಿ ಈ ಸೆಕ್ಷನ್ಗಳ ಆಧಾರದ ಮೇಲೆ, ಸೆಕ್ಷನ್ 105 ಹಾಗೆ 118 ಆಗಿದ್ರ ಬಗ್ಗೆ. ಬಟ್ ಸಮಯ ಇದ್ದದಷ್ಟೇ. ಬಟ್ ಎನಿವೆ ಇವತ್ತು ಇಡೀ ದಿನ ಅಪ್ಡೇಟ್ಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ರಿ. ಕಡೆದಾಗಿ ಸೆಲೆಬ್ರಿಟಿಗಳ ಮೇಲೆ ಜವಾಬ್ದಾರಿ ಅನ್ನೋದು ತುಸು ಹೆಚ್ಚೆ, ಬೇಕೋ ಬೇಡವೋ ತುಸು ಹೆಚ್ಚೆ. ಅದರಲ್ಲೂ ಕೂಡ ಅವರನ್ನ ಅನುಕರಣೆ ಮಾಡುವ ಜನ ಇದ್ದಾರೆ ಅಂತ ಅರಿತ ಮೇಲೆ ಅವರ ಸುತ್ತಮುತ್ತಲ ಜನರ ಸಂಪರ್ಕ ಆಗಿರ್ಬೋದು, ಅವರ ಹಾವ ಭಾವ ಇರಬಹುದು, ಇದೆಲ್ಲದರ ಬಗ್ಗೆ ಕೂಡ ಅನಿವಾರ್ಯವಾಗಿ ಅವ್ರು ಗಮನ ಕೊಡಲೇಬೇಕಾಗತ್ತೆ. ದರ್ಶನ್ ಅವರು ಈಗ ಜಾಮೀನು ಪಡೆದ ಆಚೆ ಬಂದಿದ್ದಾರೆ. ಚಿತ್ರೋದ್ಯಮಕ್ಕೆ ದರ್ಶನ್ ಅಂತ ನಟನ ಅವಶ್ಯಕತೆ ಇತ್ತು ಅನ್ನೋ ಕಾರಣಕ್ಕೂ ಕೂಡ ಇನ್ನು ಮುಂದೆ ಮತ್ತಷ್ಟು ಜವಾಬ್ದಾರಿಯುತವಾಗಿ ದರ್ಶನ್ ಅವರಾಗ್ಲಿ, ಅಲ್ಲು ಅರ್ಜುನ್ ಅವರಾಗ್ಲಿ, ಅಥವಾ ಚಲನಚಿತ್ರೋದ್ಯಮದ ಯಾರೇ ಆಗ್ಲಿ ನಡ್ಕೊಳ್ಳಿ ಅಂತ ಬಯಸ್ತಾ, ಸಮಾಜಕ್ಕೆ ಒಳ್ಳೆ ಆಗೋ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಬಯಸ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.